ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಹರ್ಷಾಸ್ ಬೀಟ್ಸ್ ಆ್ಯಂಡ್ ಬೈಟ್ಸ್. ಈಗ ಸಮಯ ಆಗಿದೆ 12:30 ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಉಡುಪಿಯಲ್ಲಿ ಯಾವ ರೀತಿ ಇನ್ನೂ ಸಹ ಗಾಡಿ ಎಲ್ಲ ತಿರುಗ್ತಾ ಉಂಟು ಅಂತ ಹೇಳಿ. ಯಾಕೆ ಇಷ್ಟು ಸ್ಪೆಷಲ್ ಇವತ್ತು ಹೇಳಿ ಅಲ್ವಾ? ಕರೆಕ್ಟ್ ಗೆಸ್ ಮಾಡಿದ್ರಿ, ಪರ್ಯಾಯ ಅಂತ ಹೇಳಿ. ಇಡೀ ಉಡುಪಿಯಲ್ಲಿ ಇವತ್ತು ಎಲ್ಲರೂ ಇದೇ ರೀತಿ ತಿರುಗ್ತಾ ಇರ್ತಾರೆ, ಇದೇ ರೀತಿ ಗಾಡಿಗಳೆಲ್ಲ ತಿರುಗ್ತಾ ಇರುತ್ತೆ. ಇಷ್ಟೇ ಅಲ್ಲ, ಎಲ್ಲರೂ ಮನೆ ಹೊರಗೆ ಬಂದರು ರಥಬೀದಿ ಹತ್ರ, ಕಾಚ್ ಸ್ಟ್ರೀಟ್ ಹತ್ರ ಎಲ್ಲ ಇಡೀ ಉಡುಪಿಯಲ್ಲಿ ತಿರುಗ್ತಾ ಇರ್ತಾರೆ ನಡೆದುಕೊಂಡು. ನೋಡುವಲ್ಲ ಬನ್ನಿ, ಜನ ನೋಡಿ ಯಾವ ರೀತಿಯಲ್ಲಿದ್ದಾರೆ ಅಂತ. ಲಿಟ್ರಲಿ ಈಗ 1:15 ಗಂಟೆ ಆಗಿದೆ, ಬೆಳಿಗ್ಗೆ ಆಯ್ತಾ, ಬೆಳಿಗ್ಗೆ 1:15 ಗಂಟೆ. ಉಡುಪಿಯಲ್ಲಿ ಎಂದೂ ಈ ಥರ ಗದ್ದಲ, ಈ ಥರ ಒಂದು ವೈಬ್ ನಿಮಗೆ ಯಾವತ್ತೂ ನೋಡಲಿಕ್ಕೆ ಸಿಗೋದಿಲ್ಲ. ಯಾಕಂತ ಹೇಳಿದರೆ ಪರ್ಯಾಯದ ಸಮಯದಲ್ಲಿ ಮಾತ್ರ ಇದು ಸಾಧ್ಯ. ಅದಕ್ಕೆಲ್ಲ ಮಿಸ್ ಮಾಡಬಾರ್ದು ಅಂತ ಹೇಳೋದು ಪರ್ಯಾಯ. ಉಡುಪಿಯವನಾಗಿ ನಾನು ಯಾವತ್ತೂ ಪರ್ಯಾಯ ಅಂತೂ ಮಿಸ್ ಮಾಡಿಗೆ ಟ್ರೈಯೂ ಮಾಡೋದಿಲ್ಲ. ನೋಡಿದ್ರೆ ಇದು ಉಡುಪಿಯ ಒಂದು ಕಡೆ ಮಾತ್ರ ಅಲ್ಲ, ಇವತ್ತು ಪ್ರತಿ ಒಂದೊಂದು ಕಾರ್ನರಲ್ಲಿ ಸಹ ಇದೇ ರೀತಿ ಆರ್ಕೆಸ್ಟ್ರಾಸ್ ಎಲ್ಲ ನಡೀತಾ ಇರ್ತದೆ ಆ್ಯಂಡ್ ಕೆಲವಷ್ಟು ಫಂಕ್ಷನ್ಸ್ಗಳೆಲ್ಲ ನಡೀತಾ ಇರ್ತದೆ. ನೋಡುವ ಬನ್ನಿ, ಇನ್ನೂ ಉಂಟು, ಬನ್ನಿ ಹೋಗುವ. ಉತ್ತರ ಗೋಚಾರ ಕಾಲದಲ್ಲಿ ಕನು ಹಿಡಿದು ಮುಂದೆ ಸಾಗಿ ಬಂದು ಗೋವುಗಳ ಪ್ರಾಣದಲ್ಲಿ ನಡೆದಿರುತ್ತದೆ. ಅಲ್ಲ, ಅಲ್ಲಿ ಎಂಥ ವಿಷಯ ಅಂತ ಇಲ್ಲ, ಸುಮ್ಮನೆ ಜನ ಹೋಗ್ತಾ ಇದ್ದಾರೆ. ಯಾಕೆ ಹೋಗಿಲ್ಲ, ಅಷ್ಟು ಜನ ಇದರಲ್ಲಿ. ನಾವು ಸಹ ಹೋಗ್ತಾ ಇದ್ದೇವೆ, ಹೇಗೆ ಹೋಗೋದಂತ ನೋಡ್ಬೇಕಷ್ಟೇ ಅಲ್ಲ, ಹೋಗ್ಬೇಕಷ್ಟೇ. ಸರಿ ಇದೇ ಜಾಗದಲ್ಲಿ, ಇದು ಮುಖ್ಯವಾದ ಜಾಗ. ಯಾಕಂತ ಹೇಳಿದ್ರೆ ಇದೇ ಜಾಗದಿಂದ ನಮ್ಮ ಪರ್ಯಾಯದ ಪ್ರೊಸೆಷನ್ನ ಸ್ಟಾರ್ಟ್ ಆಗಲಿಕ್ಕೆ ಸ್ವಾಮೀಜಿಗಳೆಲ್ಲ ಕಾಪು ದಂಡತೀರ್ಥ ಮಠದ ಹತ್ರ ಸರೋವರ ಅಂದರೆ ಒಂದು ಕೆರೆ ಯಾವುದಿದೆ ಅಲ್ಲಿ ಸ್ನಾನ ಮಾಡಿ, ಅಲ್ಲೆಲ್ಲ ಏನು ಪೂಜೆ ಎಲ್ಲ ಇದೆಯೋ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬರಲಿಕ್ಕೆ, ಇಲ್ಲಿಂದ ನಮ್ಮ ಪರ್ಯಾಯದ ಯಾವ ಪ್ರೊಸೆಷನ್ ಇದೆಯೋ ಸ್ಟಾರ್ಟ್ ಆಗಲಿಕ್ಕೆ.
ನೋಡಿ ನೋಡಿ ನಮ್ಮ ಜನರ ಒಂದು ಎಕ್ಸೈಟ್ಮೆಂಟ್ ನೋಡಿ, ಇದೆಲ್ಲ ನೋಡಲಿಕ್ಕೆ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಎಷ್ಟೊಂದು ಎಕ್ಸೈಟ್ಮೆಂಟ್ ಇದೆ ಅಂತ. ಅದರಲ್ಲಿ ನಾನು ಸಹ ಒಬ್ಬ ಆಯಿತಾ, ನನಗೆ ಸಹ ಖುಷಿ ಇದೆಲ್ಲ ನೋಡೋದು ಅಂತೇಳಿ.
ದೇವ ಹಿಂಸಕನಾಗಿ ಮೆರೆಯುತ್ತಿದ್ದ ಹಿರಣ್ಯಕಶಿಪು ಆತನ ನೋಡಿದ್ರೆ ನಮ್ಮ ಉಡುಪಿ ಪರ್ಯಾಯದ ಗೌಜಿ ಹೇಗಿತ್ತು ಅಲ್ವಾ, ಸಾಕತ್ತಾಗಿತ್ತಲ್ವಾ. ಒಂದರ ಮೇಲೆ ಒಂದು ಟ್ಯಾಬ್ಲೋ ಒಂದಾದ್ಮೇಲೆ ಒಂದು ಅರೌಂಡ್ 3:30 ಹತ್ರ ಸ್ಟಾರ್ಟ್ ಆಗಿರೋದು 5:30 ಆಗಿದೆ. ಈಗ 5:30 ತನಕ ಟ್ಯಾಬ್ಲೋ ಒಂದರ ನಂತರ ಒಂದು ಪರ್ಫಾರ್ಮೆನ್ಸಸ್ ಬರ್ತಾನೆ ಇತ್ತು ಕಂಟಿನ್ಯೂಡ್ ಆಗಿ. ಸೊ ಈ ಥರ ಎಕ್ಸ್ಪೀರಿಯನ್ಸ್ ನಿಮಗೆ ಈ ಬ್ಲಾಗಲ್ಲಿ ನೋಡ್ತಾ ಹೇಗೆ ಖುಷಿ ಆಯ್ತಲ್ವಾ. ನೀವು ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾದರೆ ಹೇಗಾಗ್ತಿತ್ತಂತ ಒಂದು ಜಸ್ಟ್ ಇಮ್ಯಾಜಿನ್ ಮಾಡಿ, ಹೌದಲ್ವಾ. ಸೊ ನೆಕ್ಸ್ಟ್ ಇಯರ್ ಅಂದರೆ ನೆಕ್ಸ್ಟ್ ಇಯರ್ 2 ವರ್ಷ ಬಿಟ್ಟು ಇನ್ನೊಮ್ಮೆ ಪರ್ಯಾಯ ಬರ್ತದೆ, 2 ವರ್ಷಕ್ಕೊಮ್ಮೆ ಅಲ್ವಾ. ಸೊ ಆವಾಗ ಆದರೆ ಪ್ರಯತ್ನ ಮಾಡಿ ಲೈವ್ ಆಗಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದರೆ ನಿಮ್ಗೆ ಖಂಡಿತ ಖುಷಿಯಾಗುತ್ತೆ. ಹೊಸ ಎಕ್ಸ್ಪೀರಿಯೆನ್ಸ್ ಮಾಡಿದಾಗೆ, ಹೊಸದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗೆ ನಿಮ್ಗೆ ಆಗ್ತದೆ. ಸೊ ಮಿಸ್ ಮಾಡಬೇಡಿ. ನಾನಂತೂ ಖಂಡಿತ ಮಾಡಲ್ಲ, ಯಾಕಂದರೆ ನಾನು ಇಲ್ಲಿ ಹುಟ್ಟಿ ಬೆಳೆದದ್ದು ಇದೆಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಮಾಡೋದು ತುಂಬ ಖುಷಿ. ಸೊ ಇದನ್ನು ನಾನು ಯಾವತ್ತೂ ಮಿಸ್ ಮಾಡಲಿಕ್ಕೆ ಟ್ರೈ ಸಹ ಮಾಡೋದಿಲ್ಲ. ಸೊ ಖಂಡಿತ ಇಲ್ಲಿರ್ತೇನೆ. ನೀವು ಸಹ ಬನ್ನಿ, ಒಟ್ಟಿಗೆ ತಿರುಗುವ ಬನ್ನಿ ಖಂಡಿತ. ಸೊ ಐ ಹೋಪ್ ಯು ಲೈಕ್ಡ್ ಆ್ಯಂಡ್ ಎಂಜಾಯ್ಡ್ ದಿಸ್ ವ್ಲಾಗ್ ಆ್ಯಸ್ ವೆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. See you in next one. Bye. See you.